ಗೋಡೆಕೆರೆ ಮಠದ ಪೀಠಾಧಿಪತಿ ಮೇಲೆ ಕೊಲೆ ಯತ್ನ ನಡೆದಿದೆ. ಊರ ಜನರ ಎದುರೇ ಸ್ವಾಮೀಜಿಯ ಕೊಲೆಗೆ ಯತ್ನಿಸಲಾಗಿದೆ. ತುಮಕೂರು ಜಿಲ್ಲೆಯ ಗೋಡೆಕೆರೆಯಲ್ಲಿರುವಂತಹ ಮಠ ಇದು. ನೊಡಬ ಲಿಂಗಾಯತರ ಪ್ರಸಿದ್ಧ ಗೋಡೆಕೆರೆ ಮಠದ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಕೊಲೆ ಮಾಡುವುದಕ್ಕೆ ಯತ್ನ ಮಾಡಲಾಗಿದೆ. ದೇವಾಲಯದ ಗೋಪುರವನ್ನ ಕಟ್ಟೋಕೆ ಬಿಡ್ತಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡುವುದಕ್ಕೆ ಗ್ರಾಮದ ಸಿದ್ದರಾಮಯ್ಯ ಎಂಬಾತ ಮುಂದಾದ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಫೆಬ್ರವರಿ 11ನೇ ತಾರೀಕು ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಚಿಕ್ಕನಾಯಕನಹಳ್ಳಿ ಠಾಣೆಗೆ ಸದ್ಯ ಸ್ವಾಮೀಜಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸ್ವಲ್ಪ ನೋವು ಕಡಿಮೆ ಆಯಿತು. ಇಷ್ಟಿದೆ ಟಿಟಿ ಅಲ್ಲೇ ಫೋನ್ ಮಾಡಿದ್ವಿ, ಅಲ್ಲೇನೆ ವಿತಿನ್ 1 hour ಅಲ್ಲಿ ಆಗಿದೆ. ಇದು ಉಗುರ ಪರಿಚಯ ಸ್ವಲ್ಪ ಮೂಗಿಗೆ ಉಗುರ್ಗಾಯ ಆಗಿದೆ. ಟ್ರೀಟ್ಮೆಂಟ್ ಸಾಯಿಸ್ತೀನಿ ಅಂತ ಕೂತ್ಕೊಂಡ್ಕೊಂಡಿದ್ದೆ. ನಮ್ಮ ಜೊತೆ ಇರ್ತಾನೆ ಅಂದ್ರೆ ಹುಡುಗರು ಯಾರು ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡೋಣ. ನಾವು ಸುಮ್ಮನೆ ಏನಾರ ಮಾಡ್ಕೊಂಡು ಸುಮ್ಮನೆ ಅದೇ ಯಾರ ಕೈಲಿ ಮಾಡೋಕ್ಕಾಗ್ತಿದ್ದಾರೆ. ಅದು ಆಯಸ್ ಮುಗಿಯೋ ತನಕ ಏನು ಮಾಡಕ್ಕೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹರ ಕೊಲ್ಲಲ್ಲಿ ಪರ ಕಾಯಿ ಮನೆ ಅಂತ ನೀವು ಹೇಳ್ತೀರ, ಯಾವಾಗಲೂ ಯಾರು ಕಾಯಕ್ಕಾಗಲ್ಲ. ಹರನೇ ಕಾಯ್ಬೇಕು. ಕಾದಿದ್ದಾನೆ. ಅವ್ರಿಗೆ ಸರಿ ಏನಾರು ಮಾಡಬೇಕು ಸರ್. ಈ ಎಕ್ಸ್ಟ್ರೀಮ್ ಬರೀ ಒಂದು 7-8 ಜನ ಕೊಡ್ತಾನೆ ಹಿಂಗೆ ಸುಮ್ಮನೆ ಸಿದ್ದರಾಮಯ್ಯ ಕೂಡ ಅಲ್ಲ. ಗೋಡೆಕೆರೆ ಮಠ. ಸೊ ಅದರಲ್ಲಿ ಇರುವ ಸ್ವಾಮಿಗಳು ಅವರು ಬೆಳಗ್ಗೆ 5 ಗಂಟೆಗಳಿಗೆ ಎದ್ದೇಳಿ ಆಚೆ ಬಂದ ತಕ್ಷಣ ಅವರ ಶಿಷ್ಯಂದ್ರ ಆಗಿರುವಂತ ಒಬ್ಬ ಸಿದ್ದರಾಮೇಶ್ವರನ್ ಅವನು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿರ್ತಾನೆ. ಸೊ ಅದರಲ್ಲಿ ಆ ಹಲ್ಲೆಯಲ್ಲಿ ಸ್ವಾಮಿಗಳು ಸಹ ಗಾಯಗೊಂಡಿರ್ತಾರೆ. ಸೊ ಕಿರ್ಚಾಡಿ ಕೂಗಾಡಿದ ಮೇಲೆ ಸುತ್ತಮುತ್ತಿರುವ ಜನ ಬಂದು ಇಮಿಡಿಯೇಟ್ ಆಗಿ ಸ್ವಾಮಿಗಳನ್ನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸ್ತಾರೆ. ಆಮೇಲೆ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ಹೋಗಿ ಸಿದ್ದರಾಮೇಶ್ವರನ್ ಅವರನ್ನು ಸೆಕ್ಯೂರ್ ಮಾಡಿಕೊಂಡು ಸ್ವಾಮಿ ಅವರು ಕೊಟ್ಟಿರುವ ಕಂಪ್ಲೇಂಟ್ ಮೇಲೆ ಒಂದು ಅಟೆಂಪ್ಟ್ ಟು ಮರ್ಡರ್ ಎಫ್ಐಆರ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ. ಯಾಕೆ ಈ ಹಲ್ಲೆ ನಡೆಸಿದರೆ, ಏನು ಘಟನಾ ಕ್ರಮ ಏನು, ಇವರು ಅವ್ರ ಶಿಷ್ಯಂದ್ರ ಆಗಿರುವುದು ಅವನೇ ಯಾಕೆ ಹಿಂಗೆ ಮಾಡಿದ್ರು ಅನ್ನೋ ತಿಳ್ಕೊಂಡಾಗ ಅಲ್ಲಿ ಒಂದು ಸಿದ್ದರಾಮೇಶ್ವರ ಟೆಂಪಲ್ ಅನ್ನೋ ಒಂದು ಟೆಂಪಲ್ ಇದೆ. ಆ ಕನ್ಸ್ಟ್ರಕ್ಷನ್ ಸಲುವಾಗಿ ಏನು ವೈಷಮ್ಯ ಬಂದು ಈ ತರ ಮಾಡಿರೋದು ಕಂಡು ಬರ್ತಾ ಇದೆ. ಏನು ವಿಚಾರ ಎನ್ನೋದು ಎಂತ ಈ ಘಟನಕ ಆಕ್ಚುಯಲ್ ಕಾಸ್ ಆಫ್ ಇಮಿಡಿಯೇಟ್ ಕಾಸ್ ಏನು ಅನ್ನೋದು ನಾವು ಮುಂದಿನ ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡಿ ಮುಂದಿನ ಕ್ರಮ ತಗೊಳ್ಳಲಾಗುತ್ತೆ. ಇವ್ರ ಮೇಲೆ ಸ್ವಾಮಿಗಳ ಮೇಲೆ ಬರಿ ಕೈಯಿಂದ ಅವರು ಹಲ್ಲೆ ಮಾಡಿದ್ದಾರೆ. ಮತ್ತು ಸುತ್ತಮುತ್ತ ಅವ್ರನ್ನು ಪ್ರೊಟೆಕ್ಟ್ ಮಾಡಕ್ಕೆ ಬಂದಿರೋರ ಮೇಲೆ ಅಲ್ಲಿ ಒಂದು ಚೇರ್ ಇತ್ತು, ಚೇರ್ ಅನ್ನು ತಗೊಂಡು ಎಲ್ಲರ ಮೇಲೂ ಅಟ್ಯಾಕ್ ಮಾಡಿದ್ರು. ಸದ್ಯಕ್ಕೆ ಇವನು ಒಬ್ಬನೇ ಬಂದಿದ್ದಾನೆ. ಅಂಡ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಡೋರ್ ನಾಕ್ ಮಾಡಿ ಇಮಿಡಿಯೇಟ್ ಆಗಿ ಡೋರ್ ಓಪನ್ ಮಾಡಿದ ತಕ್ಷಣ ಅವನು ಹಲ್ಲೆ ಮಾಡಿದ್ದಾರೆ. ಅಂಡ್ ಯಾವಾಗ್ಲೂ ಇವ್ರ ಜೊತೆನೆ ಇರುವನಂತ ತಿಳಿದು ಬರ್ತಾ ಇದೆ. ಸೊ ಈಗ ಪ್ರೀ ಪ್ಲಾನ್ ಮಾಡಿರೋದು ನಮ್ಗೆ ಆ ತರ ಏನು ಕಂಡು ಬರ್ತಾ ಇಲ್ಲ. ಬಟ್ ಈ ಟೆಂಪಲ್ ವಿಚಾರ ಮತ್ತೆ ಬೇರೆ ಏನಾದ್ರು ಹಣಕಾಸಿನ ವಿಚಾರ ಇದೆಯಾ ಅನ್ನೋದು ನಾವು ಚೆಕ್ ಮಾಡ್ತೀವಿ.